ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಮನಸ್ಸಿನ ಒಳಗೆ ಗೊತ್ತಿದ್ದೋ ಗೊತ್ತಿಲ್ದೆಯೋ ಒಂದು ಹೋರಾಟ ನಡೀತಾನೇ ಇರುತ್ತೆ ಅಲ್ವಾ? ಈ ಹೋರಾಟವನ್ನ ಅರ್ಥ ಮಾಡಿಕೊಳ್ಳೋಕೆ ಚಿರೋಕಿ ಜನಾಂಗದ ಒಂದು ಅದ್ಭುತವಾದ ದೃಷ್ಟಾಂತ ಕಥೆಯನ್ನ ಇವತ್ತು ಒಟ್ಟಿಗೆ ಸೇರಿ ನೋಡೋಣ. ಕೆಲವೊಂದ್ಸಲ ಮನಸ್ಸಿನೊಳಗೆ ಒಂದು ದೊಡ್ಡ ಯುದ್ಧವೇ ನಡೀತಿದೆ ಅಂತ ಅನಿಸಿಲ್ವಾ? ಒಂದು ಕಡೆ ಕೋಪ, ಇನ್ನೊಂದು ಕಡೆ ಪ್ರೀತಿ, ಒಂದು ಕಡೆ ಭಯ, ಮತ್ತೊಂದು ಕಡೆ ಅದೇನೋ ಒಂದು ಭರವಸೆ. ಈ ಎರಡರ ಮಧ್ಯೆ ಸಿಕ್ಕಾಕೊಂಡಾಗ ಯಾವತ್ತಾದ್ರೂ ಅನಿಸಿದ್ಯಾ? ಹೌದು, ಈ ಆಂತರಿಕ ಸಂಘರ್ಷ ಇದೆಯಲ್ಲ, ಇದು ನಮ್ಮ ಜೀವನ ಪೂರ್ತಿ ನಡೆಯೋ ಒಂದು ಮೌನ ಯುದ್ಧ. ನಮ್ಮ ಇಡೀ ಬದುಕನ್ನೇ ರೂಪಿಸುವ ಶಕ್ತಿ ಈ ಯುದ್ಧಕ್ಕಿದೆ. ಬನ್ನಿ, ಈ ತುಂಬಾನೇ ಆಳವಾದ ವಿಷಯವನ್ನ ಒಂದು ಸಿಂಪಲ್ ಆದರೂ ಅಷ್ಟೇ ಪವರ್ಫುಲ್ ಆದ ಕಥೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಕಥೆ ಶುರುವಾಗೋದು ಹೀಗೆ. ತುಂಬಾನೇ ಗೊಂದಲ, ಚಡಪಟಿಕೆಯಿಂದ ಬಳಲುತ್ತಿದ್ದ ತನ್ನ ಮೊಮ್ಮಗನಿಗೆ ಒಬ್ಬ ಜ್ಞಾನಿ ಅಜ್ಜ ಒಂದು ಪಾಠ ಹೇಳ್ತಾರೆ. ಆ ಹಿರಿಯರು ಹೇಳ್ತಾರೆ, ನೋಡು, ನಮ್ಮೆಲ್ಲರ ಒಳಗೆ ಎರಡು ತೋಳುಗಳು ಬದುಕುತ್ತಿವೆ. ನಮ್ಮೊಳಗಿನ ಈ ಸಂಘರ್ಷವನ್ನು ಅರ್ಥ ಮಾಡಿಸಲು ಅವರು ಬಳಸುವ ಅದ್ಭುತ ರೂಪಕ ಇದು. ಈ ಎರಡೂ ತೋಳುಗಳು ಒಂದಕ್ಕೊಂದು ಸಂಪೂರ್ಣವಾಗಿ ವಿರುದ್ಧವಾದ ಶಕ್ತಿಗಳು. ಒಂದು ಕಪ್ಪು ತೋಳ, ಇದು ಕೋಪ, ಅಸೂಯೆ, ದುರಾಸೆ, ಭಯ, ನೆಗೆಟಿವಿಟಿ, ಹೀಗೆ ಎಲ್ಲಾ ಕೆಟ್ಟದ್ದರ ಪ್ರತೀಕ. ಇದು ನಮ್ಮಲ್ಲಿ ಅನುಮಾನಗಳನ್ನು ಹುಟ್ಟಿಸುತ್ತೆ, ನಮ್ಮನ್ನ ಕೆಳಗಿಳಿಯುತ್ತೆ. ಇನ್ನೊಂದು ಬೆಳಕಿನ ತೋಳ, ಇದು ಪ್ರೀತಿ, ದಯೆ, ನಮ್ರತೆ, ಧೈರ್ಯ, ಭರವಸೆ, ಈ ಎಲ್ಲ ಗುಣಗಳಿಂದ ತುಂಬಿದೆ. ಇದು ನಮಗೆ ಶಕ್ತಿಯನ್ನ ಕೊಡುತ್ತೆ. ಆಗ ಆ ಮೊಮ್ಮಗನ ಮನಸ್ಸಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆ ಪ್ರಶ್ನೆಗೆ ಸಿಗೋ ಉತ್ತರ ಇದೆಯಲ್ಲ, ಅದೇ ಈ ಕಥೆಯ ತಿರುಳು. ಅಷ್ಟೇ ಅಲ್ಲ, ಅದು ಎಲ್ಲವನ್ನೂ ಬದಲಾಯಿಸೋ ಶಕ್ತಿಯನ್ನ ಹೊಂದಿದೆ. ಆ ಹುಡುಗ ತುಂಬಾನೇ ಸರಳವಾಗಿ ಆದರೆ ಬಹಳ ಆಳವಾಗಿ ಕೇಳ್ತಾನೆ, ಹಾಗಾದ್ರೆ ಇವೆರಡರಲ್ಲಿ ಯಾವ ತೋಳು ಗೆಲ್ಲುತ್ತೆ? ಉತ್ತರ ತಿಳ್ಕೊಳ್ಳೋ ಮೊದಲು ಒಂದೇ ಒಂದು ಕ್ಷಣ ಯೋಚನೆ ಮಾಡೋಣ. ನಮ್ಮ ಪ್ರಕಾರ ಯಾವ ತೋಳು ಗೆಲ್ಲಬಹುದು? ಕಪ್ಪಗಿರೋದಾ ಅಥವಾ ಬೆಳಕಿನ ತೋಳನ? ಆಗ ಆ ಹಿರಿಯರು ನಿಧಾನವಾಗಿ ಆದರೆ ತುಂಬಾನೇ ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ. ನಾವು ಯಾವುದಕ್ಕೆ ಆಹಾರ ಹಾಕ್ತೀವೋ, ಯಾವುದನ್ನ ಪೋಷಿಸ್ತೀವೋ ಅದು. ನೋಡಿ, ಇದೇ ಈ ಇಡೀ ವಿಶ್ಲೇಷಣೆಯ ಕೇಂದ್ರ ಸಂದೇಶ. ಹಾಗಾದ್ರೆ ಈ ರೂಪಕವನ್ನು ನಮ್ಮ ದಿನನಿತ್ಯದ ಬದುಕಿಗೆ ಅಳವಡಿಸ್ಕೊಳ್ಳೋದು ಹೇಗೆ? ಈ ತೋಳುಗಳಿಗೆ ಆಹಾರ ನೀಡೋದು ಅಂದ್ರೆ, ಪೋಷಿಸೋದು ಅಂದ್ರೆ, ಅದರ ನಿಜವಾದ ಅರ್ಥ ಏನು? ನೋಡಿ, ನಾವು ಪದೇ ಪದೇ ಮಾಡುವ ಪ್ರತಿಯೊಂದು ಆಲೋಚನೆ, ನಾವು ಅನುಭವಿಸುವ ಪ್ರತಿಯೊಂದು ಭಾವನೆ, ಮತ್ತೆ ನಾವು ಮಾಡುವ ಪ್ರತಿಯೊಂದು ಕೆಲಸ, ಇದೆಲ್ಲವೂ ಆ ಎರಡು ತೋಳುಗಳಲ್ಲಿ ಒಂದಕ್ಕೆ ಶಕ್ತಿಯನ್ನ ಕೊಡುತ್ತೆ. ಇದನ್ನೇ ತೋಳುಗಳನ್ನ ಪೋಷಿಸೋದು ಅಂತ ಹೇಳೋದು. ಉದಾಹರಣೆಗೆ, ನಾವು ಕೋಪ ಮಾಡ್ಕೊಳ್ಳೋದನ್ನ ಆಯ್ಕೆ ಮಾಡಿದಾಗ, ನಮ್ಮ ಬದುಕನ್ನ ಬೇರೆಯವರ ಜೊತೆ ಹೋಲಿಕೆ ಮಾಡಿದಾಗ, ಕಠಿಣವಾಗಿ ಮಾತಾಡಿದಾಗ, ಬೇಗನೆ ಸೋಲೊಪ್ಕೊಂಡಾಗ, ಅಥವಾ ಭಯ ನಮ್ಮನ್ನ ಕಂಟ್ರೋಲ್ ಮಾಡೋಕೆ ಬಿಟ್ಟಾಗ, ನಮಗೆ ಗೊತ್ತಿಲ್ಲದ ಹಾಗೆ ನಾವು ಆ ಕಪ್ಪು ತೋಳಕ್ಕೆ ಆಹಾರ ನೀಡ್ತಾ ಇರ್ತೀವಿ. ಇದಕ್ಕೆ ವಿರುದ್ಧವಾಗಿ, ಎಷ್ಟೇ ಕಷ್ಟ ಇದ್ರೂ ದಯೆಯನ್ನ ಆಯ್ಕೆ ಮಾಡಿದಾಗ, ಬೇರೆಯವರನ್ನ ಕ್ಷಮಿಸಿದಾಗ, ಶಾಂತವಾಗಿ ಇದ್ದಾಗ, ನಮ್ಮ ಮೇಲೆ ನಂಬಿಕೆ ಇಟ್ಟಾಗ, ಮತ್ತೆ ಭಯದ ಬದಲು ಭರವಸೆಯನ್ನ ಆರಿಸ್ಕೊಂಡಾಗ, ನಾವು ನಮ್ಮೊಳಗಿನ ಬೆಳಕಿನ ತೋಳವನ್ನ ಪೋಷಿಸ್ತೇವೆ. ಇದರ ಪರಿಣಾಮವನ್ನ ನಾವು ಸ್ಪಷ್ಟವಾಗಿ ಅನುಭವಿಸ್ಬೋದು. ಕಪ್ಪು ತೋಳಕ್ಕೆ ಆಹಾರ ಹಾಕಿದಾಗ ಮನಸ್ಸು ಭಾರ ಆಗುತ್ತೆ, ಶಕ್ತಿಯೆಲ್ಲ ಖಾಲಿಯಾದ ಹಾಗೆ ಆಗುತ್ತೆ, ಏನೋ ಒಂದು ಶೂನ್ಯ ಆವರಿಸುತ್ತೆ. ಆದರೆ ಬೆಳಕಿನ ತೋಳವನ್ನ ಪೋಷಿಸಿದಾಗ ಮನಸ್ಸು ಹಗುರವಾಗುತ್ತೆ, ಶಾಂತಿ ಸಿಗುತ್ತೆ, ಮತ್ತೆ ಜೀವನದಲ್ಲಿ ಒಂದು ಹೊಸ ಉತ್ಸಾಹ ಬರುತ್ತೆ. ಇಲ್ಲಿ ಒಂದು ಸೂಕ್ಷ್ಮವಾದ ಆದರೆ ತುಂಬಾನೇ ಮುಖ್ಯವಾದ ವಿಷಯ ಇದೆ. ನಮ್ಮ ಗುರಿ ಕಪ್ಪು ತೋಳವನ್ನ ಪೂರ್ತಿಯಾಗಿ ಸಾಯಿಸೋದಲ್ಲ. ಯಾಕಂದ್ರೆ ಭಯ, ಕೋಪದಂತಹ ಭಾವನೆಗಳು ಮನುಷ್ಯನಿಗೆ ಸಹಜ. ಆದರೆ ನಾವು ಹೆಚ್ಚಾಗಿ ಯಾವ ತೋಳವನ್ನ ಪೋಷಿಸ್ತೀವಿ ಅನ್ನೋದು ಮುಖ್ಯ. ಯಾವ ತೋಳಕ್ಕೆ ನಮ್ಮ ಹೆಚ್ಚು ಗಮನ ಮತ್ತು ಶಕ್ತಿ ಸಿಗುತ್ತೋ ಅದೇ ನಮ್ಮ ವ್ಯಕ್ತಿತ್ವವಾಗಿ, ಕೊನೆಗೆ ನಮ್ಮ ಹಣೆಬರಹವಾಗಿ ಬದಲಾಗುತ್ತೆ. ಇದರ ಅರ್ಥ ಏನೋ ಗೊತ್ತಾ? ನಮ್ಮ ಜೀವನವನ್ನ ರೂಪಿಸೋದು ಯಾವುದೋ ದೊಡ್ಡ ದೊಡ್ಡ ನಿರ್ಧಾರಗಳಲ್ಲ, ಬದಲಾಗಿ ಪ್ರತಿದಿನ ನಾವು ಮಾಡೋ ಸಣ್ಣ ಸಣ್ಣ ಸ್ಥಿರವಾದ ಆಯ್ಕೆಗಳು. ನಮ್ಮ ನಿಜವಾದ ಶಕ್ತಿ ಇರೋದೇ ಈ ದೈನಂದಿನ ಆಯ್ಕೆಗಳಲ್ಲಿ. ನಾವು ಏನು ಯೋಚನೆ ಮಾಡ್ತೀವಿ, ಏನು ಮಾತಾಡ್ತೀವಿ, ಏನನ್ನ ನೋಡ್ತೀವಿ, ಮತ್ತೆ ಯಾರ ಜೊತೆ ಸಮಯ ಕಳೀತೀವಿ, ಇದೆಲ್ಲವೂ ಒಂದಲ್ಲ ಒಂದು ತೋಳಕ್ಕೆ ಆಹಾರ ಹಾಕೋ ಕೆಲಸವೇ. ಈ ಪ್ರತಿಯೊಂದು ಸಣ್ಣ ಆಯ್ಕೆಯು ನಮ್ಮ ಆಂತರಿಕ ಜಗತ್ತನ್ನ ರೂಪಿಸುತ್ತೆ. ಒಂದು ವೇಳೆ ನಿನ್ನೆ ಕಪ್ಪು ತೋಳಕ್ಕೆ ಹೆಚ್ಚು ಊಟ ಹಾಕಿದ್ರೂ ಚಿಂತೆ ಇಲ್ಲ. ಪ್ರತಿಯೊಂದು ಹೊಸ ದಿನವೂ ಮತ್ತೆ ಆಯ್ಕೆ ಮಾಡೋಕೆ ಒಂದು ಹೊಸ ಅವಕಾಶ. ಬೆಳಕಿನ ತೋಳವನ್ನ ಪೋಷಿಸೋಕೆ ಯಾವತ್ತೂ ತಡವಾಗಿರೋದಿಲ್ಲ. ಹಾಗಾದ್ರೆ ಈ ಕ್ಷಣದಿಂದಲೇ ಯೋಚನೆ ಮಾಡೋಣ. ಇವತ್ತು ನಾವು ಯಾವ ತೋಳವನ್ನ ಪೋಷಿಸ್ತಿದ್ದೇವೆ?
ಈ ಒಂದು ಪ್ರಶ್ನೆ ನಮ್ಮ ಮುಂದಿನ ಪ್ರತಿಯೊಂದು ಆಲೋಚನೆಗೆ ಮತ್ತು ಕೆಲಸಕ್ಕೆ ದಾರಿದೀಪವಾಗಲಿ.